ನಮಸ್ಕಾರ. ನಾವೆಲ್ರೂ ನಮ್ ಗಾಡಿಗೆ ಟೈರ್ ಹಾಕ್ಸ್ತೀವಿ ಅಲ್ವಾ? ಆದ್ರೆ ಅಂಗಡಿಯವರು ಕೇಳುವ ಒಂದು ಪ್ರಶ್ನೆ ಇದೆ, ನೈಲಾನ್ ಬೇಕಾ ಅಥವಾ ರೇಡಿಯಲ್ ಬೇಕಾ ಅಂತ. ಇವೆರಡರ ನಡುವೆ ಅಂಥ ದೊಡ್ಡ ವ್ಯತ್ಯಾಸವಾದ್ರೂ ಏನಿದೆ? ಬನ್ನಿ ಇವತ್ತು ಈ ನೈಲಾನ್ ಮತ್ತೆ ರೇಡಿಯಲ್ ಟೈರ್ಗಳ ಕಥೆಯನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ನಮ್ಮ ಕಾರು, ಬೈಕು, ಅಷ್ಟೇ ಯಾಕೆ ಟ್ರ್ಯಾಕ್ಟರ್ಗೆ ಕೂಡ ಯಾವ ಟೈರ್ ಹಾಕ್ಸೋದು ಸರಿ? ಈ ಪ್ರಶ್ನೆಗೆ ಉತ್ತರ ಹುಡ್ಕೋದೇ ಇವತ್ತಿನ ನಮ್ಮ ಉದ್ದೇಶ. ಯಾಕಂದ್ರೆ ಇದು ಸುಮ್ನೆ ಒಂದು ಆಯ್ಕೆ ಅಷ್ಟೇ ಅಲ್ಲ, ಇದು ನಮ್ಮ ಸೇಫ್ಟಿ ಮತ್ತೆ ಗಾಡಿಯ ಪರ್ಫಾರ್ಮೆನ್ಸ್ಗೆ ನೇರವಾಗಿ ಸಂಬಂಧಪಟ್ಟಿರೋ ವಿಚಾರ. ಹಾಗಾದ್ರೆ ಈ ನೈಲಾನ್ ಮತ್ತೆ ರೇಡಿಯಲ್ ಟೈರ್ಗಳ ನಡುವಿನ ಅಸಲಿ ವ್ಯತ್ಯಾಸ ಎಲ್ಲಿದೆ ಗೊತ್ತಾ? ಆಶ್ಚರ್ಯ ಅಂದ್ರೆ ಅದು ನಮ್ಗೆ ಹೊರಗಿನಿಂದ ನೋಡಿದ್ರೆ ಗೊತ್ತೇ ಆಗಲ್ಲ. ನಿಜವಾದ ವ್ಯತ್ಯಾಸ ಅಡಗಿರೋದು ಅದರ ಒಳಗಡೆ. ಹೌದು, ಅದರ ಒಳಗಿನ ರಚನೆಯಲ್ಲಿ. ಹೌದು, ಎರಡೂ ಟೈರ್ಗಳನ್ನು ಪಕ್ಕ ಇಟ್ಟು ನೋಡಿದ್ರೂ ಕೂಡ ಮೇಲ್ನೋಟಕ್ಕೆ ಏನು ವ್ಯತ್ಯಾಸ ಕಾಣೋದೇ ಇಲ್ಲ. ಯಾಕಂದ್ರೆ ಇದರ ಅಸಲಿ ಸೀಕ್ರೆಟ್ ಇರೋದು ಟೈರ್ ಒಳಗೆ ಬಳಸೋ ನೂಲು ಅಂದ್ರೆ ಕಾರ್ಡ್ಸ್ ಅನ್ನ ಯಾವ ರೀತಿ ಜೋಡಿಸಿದ್ದಾರೆ ಅನ್ನೋದ್ರಲ್ಲಿ. ಸರಿ, ಮೊದಲು ನೈಲಾನ್ ಟೈರ್ ಬಗ್ಗೆ ನೋಡೋಣ. ಇದಕ್ಕೆ ಬಯಾಸ್ಪ್ಲೈ ಟೈರ್ ಅಂತಾನೂ ಕರೀತಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ ನೈಲಾನ್ನ ಗಟ್ಟಿಯಾದ ದಾರಗಳನ್ನು ಒಂದ್ರ ಮೇಲೆ ಒಂದು ಅಡ್ಡಲಾಗಿ ಅಂದ್ರೆ ಒಂದು ರೀತಿ ಎಕ್ಸ್ ಶೇಪ್ನಲ್ಲಿ ಹೆಣೆದಿರುತ್ತಾರೆ. ಇದೇ ಕಾರಣಕ್ಕೆ ಈ ಟೈರ್ಗಳು ತುಂಬಾ ಗಟ್ಟಿಮುಟ್ಟಾಗಿ ರಿಜಿಡ್ ಆಗಿ ಇರ್ತವೆ. ಆದ್ರೆ ರೇಡಿಯಲ್ ಟೈರ್ ಕಥೆನೇ ಬೇರೆ. ಇದು ಪೂರ್ತಿ ಆಪೋಸಿಟ್. ಇಲ್ಲಿ ಸ್ಟೀಲ್ ಬೆಲ್ಟ್ಗಳು ಮತ್ತೆ ಕಾರ್ಡ್ಗಳು ನೇರವಾಗಿ ಅಂದ್ರೆ ಟೈರ್ನ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಸ್ಟ್ರೇಟ್ ಆಗಿ ಹೋಗುತ್ತೆ, ಚಕ್ರ ಇರ್ಗೋ ದಿಕ್ಕಿಗೆ ಪರ್ಪೆಂಡಿಕ್ಯುಲರ್ ಆಗಿ. ಈ ವಿನ್ಯಾಸವೇ ರೇಡಿಯಲ್ ಟೈರ್ಗೆ ಅದರದೇ ಆದ ಸ್ಪೆಷಲ್ ಗುಣಗಳನ್ನ ಕೊಡೋದು. ಸರಿ, ಹಾಗಾದ್ರೆ ಬನ್ನಿ ಮೊದಲು ನೈಲಾನ್ ಟೈರನ್ನೇ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಅದರ ಆ ಗಟ್ಟಿಮುಟ್ಟಾದ ರಚನೆ ಎಲ್ಲಿ ಹೇಗೆ ಉಪಯೋಗಕ್ಕೆ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಈ ನೈಲಾನ್ ಟೈರ್ಗಳು ಅಂದ್ರೇನೆ ಹೆವಿ ಡ್ಯೂಟಿ ಕೆಲಸಗಳಿಗೆ, ಅಂದ್ರೆ ಸಿಕ್ಕಾಪಟ್ಟೆ ಭಾರ ಹೊರುವ ಲಾರಿಗಳು, ಟ್ರಕ್ಗಳು, ನಮ್ಮ ಹೊಲ ಗದ್ದೆಗಳಲ್ಲಿ ಓಡಾಡೋ ಟ್ರ್ಯಾಕ್ಟರ್ಗಳು, ಮತ್ತೆ ಕಲ್ಲು ಮಣ್ಣಿನ ರಸ್ತೆಯಲ್ಲಿ ಹೋಗೋ ಆಫ್ ರೋಡ್ ಗಾಡಿಗಳು, ಆಮೇಲೆ ಈ ಜೆಸಿಬಿ ಥರದ ದೊಡ್ಡ ದೊಡ್ಡ ಮೆಷಿನ್ಗಳಿಗೆ ಇವಕ್ಕೆಲ್ಲ ನೈಲಾನ್ ಟೈರೇ ಬೆಸ್ಟ್. ಹಾಗಾದ್ರೆ ಇದರ ಪ್ಲಸ್ ಪಾಯಿಂಟ್ಸ್ ಏನು, ಮೈನಸ್ ಏನು? ನೋಡಿ, ಇದರ ಅತಿ ದೊಡ್ಡ ಪ್ಲಸ್ ಅಂದ್ರೆ ಇದರ ಸೈಡ್ ವಾಲ್ಗಳು, ಅಂದ್ರೆ ಟೈರ್ನ ಪಕ್ಕದ ಭಾಗಗಳು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರತ್ತೆ. ಇದರಿಂದ ಕಲ್ಲು ಮುಳ್ಳು ಚುಚ್ಚಿ ಟೈರ್ ಹಾಳಾಗೋದು ಕಮ್ಮಿ. ಜೊತೆಗೆ ರೇಡಿಯಲ್ ಟೈರ್ಗೆ ಹೋಲಿಸಿದ್ರೆ ಇದರ ಬೆಲೆ ಕೂಡ ಸ್ವಲ್ಪ ಕಡಿಮೆನೆ. ಆದ್ರೆ ಒಂದು ಸಮಸ್ಯೆ ಇದೆ. ಈ ಗಟ್ಟಿ ರಚನೆಯಿಂದಾಗಿ ಗಾಡಿ ಓಡುವಾಗ ತುಂಬಾ ಹೀಟಾಗತ್ತೆ. ಅದಕ್ಕೆ ಹೈವೇಗಳಲ್ಲಿ ಫಾಸ್ಟ್ ಆಗಿ ಹೋಗೋಕೆ ಈ ಟೈರ್ಸ್ಗಳು ಅಷ್ಟು ಸೇಫಲ್ಲ. ಸರಿ, ನೈಲಾನ್ ಕಥೆ ಮುಗೀತು. ಈಗ ರೇಡಿಯಲ್ ಟೈರ್ ಕಡೆ ಬರೋಣ. ಇದರ ಡಿಸೈನ್ ಹೇಗೆ ಬೇರೆ ತರಹದ ರಸ್ತೆಗಳಿಗೆ, ಬೇರೆ ಉದ್ದೇಶಗಳಿಗೆ ಸರಿ ಹೊಂದುತ್ತೆ ಅಂತ ಈಗ ನೋಡೋಣ. ರೇಡಿಯಲ್ ಟೈರ್ಗಳು ಇವು ಪಕ್ಕಾ ಸಿಟಿ ಮತ್ತೆ ಹೈವೇ ಹೀರೋಗಳು. ಅಂದ್ರೆ ನಾವೆಲ್ಲ ಓಡ್ಸೋ ಪ್ಯಾಸೆಂಜರ್ ಕಾರ್ಗಳು, ವೇಗವಾಗಿ ಹೋಗೋ ಬೈಕ್ಗಳು ಮತ್ತೆ ಜಾಸ್ತಿ ಹೈವೇನಲ್ಲೇ ಓಡಾಡೋ ಗಾಡಿಗಳಿಗೆ ಇವಕ್ಕೆಲ್ಲೇ ರೇಡಿಯಲ್ ಟೈರೇ ಬೇಕು. ಹಾಗಾದ್ರೆ ಇದರ ಪ್ಲಸ್ ಪಾಯಿಂಟ್ಸ್? ಇದರ ಸೈಡ್ ವಾಲ್ಗಳು ತುಂಬಾ ಫ್ಲೆಕ್ಸಿಬಲ್ ಆಗಿರುತ್ತೆ ಅಲ್ವಾ? ಇದರಿಂದ ರಸ್ತೆ ಮೇಲೆ ಸಖತ್ ಗ್ರಿಪ್ ಸಿಗುತ್ತೆ. ಅಂದ್ರೆ ಬ್ರೇಕ್ ಹಾಕಿದಾಗ, ಟರ್ನ್ ಮಾಡಿದಾಗ ಕಂಟ್ರೋಲ್ ಚೆನ್ನಾಗಿರುತ್ತೆ. ಮತ್ತೆ ಇದು ಜಾಸ್ತಿ ಹೀಟ್ ಆಗಲ್ಲ, ಹಾಗಾಗಿ ಹೈವೇ ಸ್ಪೀಡ್ಗೆ ಸೇಫ್. ಅಷ್ಟೇ ಅಲ್ಲ, ಇದು ಮೈಲೇಜ್ ಕೂಡ ಜಾಸ್ತಿ ಕೊಡುತ್ತೆ. ಆದ್ರೆ ಮೈನಸ್ ಪಾಯಿಂಟ್ ಅಂದ್ರೆ ಇದರ ಸಾಫ್ಟ್ ಸೈಡ್ ವಾಲ್ಗಳು. ಕಲ್ಲು ಗುಂಡಿರೋ ಕೆಟ್ಟ ರಸ್ತೆಗಳಲ್ಲಿ ಹೋದ್ರೆ ಈಸಿಯಾಗಿ ಕಟ್ಟಾಗೋ ಚಾನ್ಸ್ ಇರುತ್ತೆ. ಸೊ ಈಗ ನಮಗೆ ಒಂದು ವಿಷಯ ಕ್ಲಿಯರ್ ಆಯ್ತು. ಟೈರ್ನ ಇಂಜಿನಿಯರಿಂಗ್ ಅಂದ್ರೆ ಅದರ ರಚನೆಯನ್ನು ನಾವು ಓಡಿಸೋ ರಸ್ತೆಗೆ ಮ್ಯಾಚ್ ಮಾಡೋದು ತುಂಬಾ ಮುಖ್ಯ. ಎರಡು ಟೈರ್ಗಳು ಕೆಟ್ಟದ್ದಲ್ಲ, ಅವುಗಳ ಜಾಗದಲ್ಲಿ ಅವೇ ಬೆಸ್ಟ್. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಕೊನೆಗೆ ಪ್ರಶ್ನೆ ಬರೋದು ಒಂದೇ, ಹಾಗಾದ್ರೆ ನಮ್ಮ ಗಾಡಿಗೆ ಯಾವ ಟೈರ್ ಹಾಕಿಸ್ಬೇಕು? ಉತ್ತರ ತುಂಬಾ ಸಿಂಪಲ್, ಅದು ನಮ್ಮ ಬಳಕೆಯಲ್ಲೇ ಇದೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ನೋಡಿ, ನಮ್ಮ ಓಡಾಟ ಜಾಸ್ತಿ ಹೈವೇ, ಸಿಟಿ ಅಂದ್ರೆ ಡಾಂಬ್ರು ರಸ್ತೆಗಳಲ್ಲೇ ಇದ್ರೆ ಯೋಚನೆ ಮಾಡ್ದೆ ರೇಡಿಯಲ್ ಟೈರ್ ಹಾಕ್ಸಿ. ಅದೇ ನಮ್ಮ ಗಾಳಿ ತೋಟ, ಗದ್ದೆ, ಮೈನಿಂಗ್ ಜಾಗದಲ್ಲಿ ಓಡಾಡುತ್ತೆ ಅಥವಾ ಸಿಕ್ಕಾಪಟ್ಟೆ ಲೋಡ್ ಎಳೆಯುತ್ತೆ ಅಂದ್ರೆ ಖಂಡಿತವಾಗಿಯೂ ನೈಲಾನ್ ಟೈರೇ ಸರಿ. ಕೊನೆಯದಾಗಿ ಒಂದೊಳ್ಳೆ ಮಾತು ನೆನ್ಪಿಡಿ, ಯಾವತ್ತೂ ಒಂದೇ ಟೈರ್ ಎಲ್ಲದಕ್ಕೂ ಬೆಸ್ಟ್ ಅಂತ ಇರಲ್ಲ. ಬದಲಾಗಿ ನಮ್ಮ ಪ್ರಯಾಣಕ್ಕೆ, ನಮ್ಮ ರಸ್ತೆಗೆ ಯಾವುದು ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೋ ಅದೇ ನಮ್ಗೆ ಬೆಸ್ಟ್ ಟೈರ್. ಹಾಗಾಗಿ ಇನ್ಮುಂದೆ ಟೈರ್ ಬದಲಾಯಿಸುವಾಗ ಈ ವಿಷಯಗಳನ್ನೆಲ್ಲ ಖಂಡಿತ ತಲೆಯಲ್ಲಿಟ್ಕೊಳ್ಳಿ. ಯಾಕಂದ್ರೆ ಒಂದು ಸಣ್ಣ ಟೈರ್ನ ಆಯ್ಕೆ ಕೂಡ ನಮ್ಮ ಪ್ರಯಾಣದ ಸೇಫ್ಟಿ, ಕಂಫರ್ಟ್ ಮತ್ತೆ ಗಾಡಿಯ ಪರ್ಫಾರ್ಮೆನ್ಸ್ ಎಲ್ಲದರ ಮೇಲೂ ದೊಡ್ಡ ಪರಿಣಾಮ ಬೀರುತ್ತೆ ಅಲ್ವಾ? ಹಾಗಾದ್ರೆ ನಮ್ಮ ಮುಂದಿನ ಟೈರ್ ನಮ್ಮ ಪ್ರಯಾಣವನ್ನು ಹೇಗೆ ಬದಲಾಯಿಸಬಹುದು? ಯೋಚನೆ ಮಾಡಿ.